ಹಾಯ್ ಫ್ರೆಂಡ್, ಶಾಂತಾ ಚಾನಲ್ಗೆ ಸುಸ್ವಾಗತ. ಹಾಗೆ ನಮ್ಮ ಚಾನಲ್ಗೆ ಲೈಕು ಶೇರ್ ಮಾಡೋದ ಮರಿಬೇಡಿ. ಇವತ್ತೇನಪ್ಪ ಅಂದರೆ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಮ್ಮೂರ ಹತ್ರನೇ ಇದೆ. ನಮ್ಮೂರಿಂದ 1.5 ಕಿಲೋಮೀಟ್ರ್ ದೂರ ಇದೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಕಾರು ಬೈಕು ಎಲ್ಲ ನಿಂತಿದೆ. ಹೊಲದ ಮಧ್ಯ ನಿಂತಿದೆ ದೇವಸ್ಥಾನ. ಹೊಲದ ಮಧ್ಯೆ ಇದೆ ದೇವಸ್ಥಾನ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಗಾಡಿ ಎಲ್ಲ ಹೇಗೆ ಬಂದು ನಿಂತಿದೆ ಅಂತ. ನೋಡಿ ಹೊಲದ ಮಧ್ಯೆ ದೇವಸ್ಥಾನ ಇರೋದು. ಊಟಕ್ಕೂ ಮಾಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ದಾಸೋಹನೂ ಇದೆ ನೋಡಿ. ಮೈಲಾರ ಕ್ಷೇತ್ರದ ಗುರುಗಳು ಬಂದರೆ ಬೆಳಗ್ಗೆ ಬಂದಾಗ ದೇವರು ಬಂದಿದೆ ನೋಡಿ. ಎಲ್ಲರೂ ಒಗ್ಗೂಡಿಸ್ಕೊಂಡು ಬೇರೆ ಕಷ್ಟ ಕಾರ್ಪಣ್ಯಗಳು ಇದ್ರೂ ಕೂಡ ಎಲ್ಲವರ ಬದಿಗೊತ್ತಿ ನೀವೆಲ್ಲ ಮೈಲಾರಲಿಂಗೇಶ್ವರ ಮತ್ತು ಗಂಜಿ ಮಾಳಮ್ಮನ ಮಕ್ಕಳು ನಾವು ಅಂತ ಹೇಳಿ ಇವೆಲ್ಲ ಒಗ್ಗಟ್ಟಿನಿಂದ ಈ ಸೇವೆಯನ್ನು ಮಾಡಿದ್ದೀರಿ. ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನ ಅಷ್ಟು ಚೊಕ್ಕದಾಗಿ ನೀವು ಕಟ್ಟಿದ್ದೀರಿ. ಆ ವಿಗ್ರಹಗಳು ನೋಡಿದ್ರೆ ಭಾಳ ನನಗೆ ಎಲ್ಲಿ ಯಾವ ದೇವಸ್ಥಾನದಲ್ಲಿ ನೋಡಿಲ್ಲ ನಾನು. ಯಾವ ಊರಲ್ಲಿ ಮಾಡಿದ್ದದು ಆ ಶಿಲ್ಪಿಗಳಿಗೆ ನಾವು ಮೈಲಾರ ಕ್ಷೇತ್ರದಿಂದ ಧನ್ಯವಾದಗಳು ಹೇಳ್ತೀವಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಮಾಡಿಕೊಟ್ಟಿದ್ದು 1 ದಿನ ಇರುತ್ತೆ ಅಷ್ಟೇ. ನೀವು ಇಲ್ಲಿ ಮೈಲಾರಲಿಂಗೇಶ್ವರ ಗಂಗಿಮಳಮ್ಮ ಸೂರ್ಯಚಂದ್ರ ಇರೋ ಮಠ ಇರುತ್ತೆ. ಅದಕ್ಕೆ ಒಂದು ದೇವಸ್ಥಾನ ಒಂದು ನಿರ್ಮಾಣ ಮಾಡಬೇಕಾದ್ರೆ, ಒಂದು ಮಠ ಕಟ್ಟಬೇಕಾದ್ರೆ, ಒಂದು ಏನಾದರೂ ಪೂಜನೀಯ ಸ್ಥಳ ಮಾಡಬೇಕಾದ್ರೆ ಆ ಮನುಷ್ಯರಾಗಿ ನಾವೆಲ್ಲರೂ ಹುಡ್ತೀವಿ. ಆದರೆ ಎಲ್ಲರಿಗೂ ಆ ಭಾಗ್ಯ ಸಿಗೋದಿಲ್ಲ. 7 ಜನ್ಮದ ಪುಣ್ಯ ಇದ್ರೆ ಮಾತ್ರ ಈ ದೇವಸ್ಥಾನ ಕಟ್ಟಲಿಕ್ಕೆ ಯೋಗ ಇರುತ್ತೆ. ಅಂತ ಯೋಗವಂತರು ನೀವೆಲ್ಲರೂ ಆಗಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ಕೂಡ ನಿಷ್ಠಾವಂತರು, ಪ್ರಾಮಾಣಿಕವಾಗಿ ಭಕ್ತಿವಂತರಾಗಿ ಶ್ರದ್ಧಾಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ಎಷ್ಟು ಲಕ್ಷಗಟ್ಟಲೆ ನೀವು ಖರ್ಚು ಮಾಡಿದರೆ ಅದೆಲ್ಲದೂ ನಮ್ಮ ಕಪಿಲಮುನಿ ಗುರುಪೀಠ ಮತ್ತು ಮೂಲ ಮೈಲಾರ ಕ್ಷೇತ್ರಕ್ಕೆ ಆ ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಿದಿರಿ ಅಂತೇಳಿ ಇವತ್ತು ನಾವು ಭಂಡಾರ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಶಾಸ್ತ್ರಿಗಳು ಬಂದು ಪುರೋಹಿತರು ಶಾಸ್ತ್ರ ಸಮ್ಮತವಾಗಿ ಇಲ್ಲೆಲ್ಲ ಪೂಜೆ ಪುರಸ್ಕಾರ ಹೋಮಗಳನ್ನು ಮಾಡೋದ್ರ ಮುಖಾಂತರ ಮೈಲಾರಲಿಂಗೇಶ್ವರನಿಗೆ ಜೀವಕಳೆಯನ್ನು ತುಂಬಿ ಮೈಲಾರ ಗುರುಗಳಿಂದಲೇ ಇವತ್ತು ಮೈಲಾರಲಿಂಗೇಶ್ವರ ಅಂತೇಳಿ ನಾಮಕರಣವನ್ನು ಮಾಡಿದ್ದೇವೆ. ಮತ್ತು ಪಾರ್ವತಿಗೆ ಗಂಗಿಮಾಳಮ್ಮ ಅಂತ ಹೇಳಿ ನಾವು ನಾಮಕರಣವನ್ನು ಮಾಡಿ ಇವತ್ತು ಭಂಡಾರ ಅರ್ಚನೆಯನ್ನು ಮಾಡಿ ಇಲ್ಲಿ ಮಳ್ಳಿಕೆರೆ ಗ್ರಾಮ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಗಳಿಗೆ ಇವೆಲ್ಲ ರಕ್ಷಾ ಕವಚವಾಗಿರಬೇಕು. ಮೈಲಾರಲಿಂಗೇಶ್ವರನ ಸದ್ಭಕ್ತರು ಏನು ಸಂಕಲ್ಪ ಮಾಡ್ಕೊಳ್ತಾರೆ, ಏನು ಮನಸ್ಸಿನಲ್ಲಿ ಅವರು ಅನ್ಕೊಂತಾರೆ, ಅವೆಲ್ಲವನ್ನೂ ತಥಾಸ್ತು ಅಂತ ಹೇಳಿ ದಯಪಾಲಿಸಬೇಕು ಅಂತ ಹೇಳಿ ಜೀವಕಳೆಯನ್ನು ತುಂಬಿ ನಾವು ಕೂಡ ಪ್ರಾರ್ಥನೆ. ಮೈಲಾರಲಿಂಗಪ್ಪ ಅಂತಂದರೆ ಇದು ಅನ್ಯ ದೇವರು ಥರ ಅಲ್ಲ. ಇದು ಗಂಗಿಮಾಳಮ್ಮನೂ ಅಷ್ಟೇ, ಮೈಲಾರಲಿಂಗಪ್ಪ, ಹೆಗ್ಗಪ್ಪ, ಚಿಕ್ಕಯ್ಯ, ಚುಂಜಯ್ಯ ಎಲ್ಲವೂ ನಿಮಗೆ ಅಂಟಿಕೊಂಡಿರ್ಬೇಕಂತ ದೇವರು. ಈ ದೇವರಿಗೆ ಜಾತಿ ಸಂಕೋಲೆ ಯಾವುದೇ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರೆಲ್ಲರೂ ನಮ್ಮ ಜಾತಿ ಇದ್ದಿರ್ತಾರೆ. ಈ ಜಾಗಕ್ಕೆ ಬಂದಾಗ ಮೈಲಾರಲಿಂಗನ ಸನ್ನಿಧಾನಕ್ಕೆ ಬಂದಾಗ ಆ ಜಾತಿ ಗೀತಿ ಓಸು ಗಂಟು ಕಟ್ಟಿ ಹೊರಗಿಟ್ಟು ಇಲ್ಲಿ ಬಂದು ಎಲ್ಲರ ಹಣೆ ತುಂಬ ಗುರುಗಳಿಂದ ಭಂಡಾರ ಹಾಕಿಸ್ಬೇಕು. ಬರವೈಗಳಾಗಿ ಸೇವೆ ಮಾಡ್ತೀರಿ, ದೋಣಿ ಸೇವೆ ಮಾಡ್ತೀರಿ. ದೋಣಿ ಸೇವೆ ಮಾಡಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಜನರು ಅಡುಗೆ ಮಾಡಿದ್ದು ಹಾಕ್ಬೇಕಂತ ಏನಾದ್ರು ಇದೆಯಾ? ಹಂಗಾದ್ರೆ ನಿಮ್ಮಲ್ಲಿ ಕಲ್ಪನೆ ಇಲ್ಲ. ನಮ್ಮ ಮೈಲಾರಲಿಂಗಪ್ಪನ ಭಕ್ತರಲ್ಲಿ ಆ ಕಲ್ಪನೆನೇ ಇಲ್ಲ. ಅದು ಏನಪ್ಪ ಅಂದ್ರೆ ಭ್ರಷ್ಟಾನ ಭೋಜನ. ಮೈಲಾರಲಿಂಗಪ್ಪನ ದೋಣಿ ಅಂದ್ರೆ ಅಕ್ಷಯ ಪಾತ್ರೆ. ಅಲ್ಲಿ ಏನೋ ದೋಣಿಗೆ ಬಡಿಸ್ತೀವಿ, ಅಷ್ಟೇ ಬಡಿ ಹೊಡೆದ್ರೆ ಹೆಣ್ಮಕ್ಳು, ತಾಯಂದ್ರು, ಮಕ್ಕಳು ಎಲ್ಲರೂ ಸೇರಿ ಮನೆಯಲ್ಲಿ ಮೈಲಾರಲಿಂಗಪ್ಪನ ವಾರ ಪದ್ಧತಿ ಅಂದ್ರೆ ಅಷ್ಟು ಪರಿಶುದ್ಧವಾಗಿರ್ತೀವಿ. ಆಮೇಲೆ ಮಾಂಸಾಹಾರ ಮಾಡ್ತಕ್ಕಂಥ ಸದ್ಭಕ್ತರು ಎಷ್ಟೋ ಜನ ನಮ್ಮ ಜಾತಿಯವರು ಇದ್ರು ಕೂಡ ಮೈಲಾರಲಿಂಗಪ್ಪನ ಸನ್ನಿಧಾನ ಅಂದ್ರೆ ಯಾರು ಮುಟ್ಟೋದು. ಆ ವಾರ ಅಂದ್ರೆ ಮುಟ್ಟೋದಿಲ್ಲ. ಆಮೇಲೆ ಏನೇ ಮಾಡ್ಬೇಕಾದ್ರೆ ಹೊರಗಡೆ ಹೋಗಿ ತಿನ್ಕೊಂಡು ಶುದ್ಧವಾಗಿ ಬಂದು, ಅಂದ್ರೆ ನಿಮ್ಮಲ್ಲಿ ಅಷ್ಟು ನಿಷ್ಠೆ ಭಕ್ತಿ ಎಲ್ಲದೂ ವಂಶ ಪಾರಂಪರ್ಯವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಹೀಗೆ ನಿಮ್ಮ ಪೂರ್ವಜರ ಕಾಲದಿಂದನೂ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಆಸರೆ ಬಂದಾಗ ನನಗೆ ಒಂದು ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಆ ಶಕ್ತಿಯನ್ನು ಇವತ್ತು ನೀವೆಲ್ಲರೂ ತುಂಬಿ ತೋರಿಸಿದ್ದೀರಿ ಅಂತಕ್ಕಂಥದ್ದು. ಆದ್ದರಿಂದ
ನಾವೆಲ್ಲ ಮೈಲಾರಲಿಂಗೇಶ್ವರ ಸದ್ಭಕ್ತರು ಏನಪ್ಪ ಅಂದ್ರೆ ನಿಷ್ಠಾವಂತರು ಸದ್ಭಕ್ತರು ನೀವೆಲ್ಲರೂ ಭಕ್ತಿಯನ್ನು ಹೊತ್ಕೊಂಡು ಬಂದಿರ್ತಕ್ಕಂಥವ್ರು ನೀವೆಲ್ಲ ಬಡವರು ಶ್ರೀಮಂತರ ಆಗ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿ ಇತ್ತೀಚೆಗೆ ಬರ್ತಾ ಇದೆ. ನಮ್ಮೆಲ್ಲ ಸದ್ಭಕ್ತರು ಮಕ್ಕಳನ್ನ ವಿದ್ಯಾವಂತರು ಮಾಡ್ತಾ ಇದ್ರಿ, ಆರ್ಥಿಕವಾಗಿ ಪ್ರಬಲರಾಗ್ತಾ ಇದ್ರಿ. ಮೊದಲೆಲ್ಲ ನಿಮ್ಮ ಹಿರಿಯರ ಕಾಲದಲ್ಲಿ ಏನಿತ್ತಪ್ಪ 1 ಪೈಸೆ 2 ಪೈಸೆ 3 ಪೈಸೆ ಅದನ್ನೇ ಹುಂಡೆಲ್ಲಿ ಹಾಕ್ತಿದ್ರು, ಅದನ್ನೇ ಬಂದು ಗುರು ಕಾಣಿಕೆ ಕೊಡ್ತಿದ್ರು, ಅದನ್ನೇ ಕೋಟಿಗಟ್ಟಲೆ ಅಂತೇಳಿ ನಾವು ಇಸ್ಕೊಂಡಿದ್ವಿ. ಇವತ್ತು ಈ ದೇವಸ್ಥಾನ ಕಟ್ಟ ಅಂತ ಶಕ್ತಿ ನಿಮಗೆ ಬಂದಿದೆ ಅಂದ್ರೆ ನೀವೆಲ್ಲರೂ ಆರ್ಥಿಕವಾಗಿ ಪ್ರಬಲರಾಗ್ತಾ ಇದ್ರಿ, ವಿದ್ಯಾವಂತರಾಗ್ತಾ ಇದ್ರಿ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ರಿ. ಆದ್ರಿಂದ ನಮ್ಮ ಸದ್ಭಕ್ತರು ಎಲ್ಲರೂ ಮುಂದೆ ಬರಬೇಕಂತಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣವನ್ನ ಕಲಿಸಬೇಕು, ಸಂಸ್ಕಾರವನ್ನ ಕೊಡಬೇಕು. ನೀವೇನು ಸಂಸ್ಕಾರ ಕೊಡ್ತೀರಿ ಅದನ್ನೇ ಮಕ್ಕಳು ಕಲಿತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಕ್ಕಳನ್ನ ವಿದ್ಯಾವಂತರು ಮಾಡೋದ್ರ ಕಡೆಗೆ ಗಮನ ಹರಿಸ್ಬೇಕು. ಬರೀ ಬರವೈಗಳು ಅಂದ್ರೇನು ಒಂದು 10 ನಿಮಿಷ ಸೇವೆ ಮಾಡೋದಿರ್ತದೆ. ನಮ್ಮ ಜೀವನ ಪೂರ್ತಿನೇ ಬರೀ ಬರವೈಗಳಾಗಿ ಅವೆಲ್ಲೆಲ್ಲ ಭಿಕ್ಷೆ ಬೆಳ್ಕೊಂಡು ಹೋಗ್ತೀವಿ, ಅದರಿಂದ ಜೀವನ ಮಾಡ್ತೀವಿ ಅಂತಕ್ಕಂಥದ್ದು ತಪ್ಪು. ಈ ಹಿಂದೆ ಆಗಿರ್ತಕ್ಕಂಥ ಗುಣಗಳು ಆ ಸೇವೆ ಮಾಡ್ಕೊಂಡು ಹೋಗ್ರಿ. ಇನ್ನು ಮುಂದಿನ ಪೀಳಿಗೆಗೆ ನೀವು ಈ ಗೊರವೈನಾಗಿ ನೀನು ಜೀವನ ಪರ್ಯಂತ ಬರೀ ಇದನ್ನ ಬೆಳ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಆಗ್ಬಾರ್ದು. ಅವ್ರನ್ನ ಶಿಕ್ಷಣವಂತರಾಗಿ ನಾವು ಮಾಡಿದಾಗ ದೊಡ್ಡ ದೊಡ್ಡ ಅಧಿಕಾರಿ ವರ್ಗದವ್ರು ಆಗ್ತಾರೆ. ಇಲ್ಲ ಅಂದ್ರೆ ನಾವು ಬರೀ ಗೊರವೈನ ಮಾಡಿ ದೀಕ್ಷೆ ಕೊಟ್ಬಿಟ್ರೆ ಅವರು ವಿದ್ಯೆಯಿಂದ ವಂಚಿತರಾಗ್ಬಿಡ್ತಾರೆ. ಆ ಥರ ನಾವು ಅದನ್ನ ಮಾಡಬಾರ್ದು. ಈಗ ನೂತನ ಕಾಲ ಬಂದಿದೆ, ಎಷ್ಟು ಸಾಕಷ್ಟು ವ್ಯವಸ್ಥೆಗಳು ನಿಮಗೆಲ್ಲ ಏನೆಲ್ಲ ಸಿಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಅಜ್ಜಂದರಿಗೆ ಏನು ಇಲ್ಲದ ಕಾಲದಲ್ಲಿ ಅವಾಗ ಬರೀ ಮಳೆ ಬೆಳೆ ಅಷ್ಟೇ, ಮಳೆ ಬರಬೇಕಾಗಿತ್ತು, ಬೆಳಿಬೇಕಾಗಿತ್ತು, ನಿಮಗೆ ಹೊಟ್ಟೆಗೆ ಅನ್ನ ಪ್ರಸಾದವನ್ನ ಕೊಡಬೇಕಾಗಿತ್ತು. ಈಗ ಹಂಗಿಲ್ಲ, ಎಲ್ಲ ಸರ್ಕಾರದಿಂದ ಸವಲತ್ತು ಸಿಗ್ತಾ ಇದೆ. ಎಲ್ಲ ರೀತಿಯಿಂದಲೂ ಎಲ್ಲ ದುಡ್ಡು ಎಲ್ಲರ ಮಕ್ಕಳ ಕೈಗೆಲ್ಲ 1000 ರೂಪಾಯಿ ನೋಟು 500 ರೂಪಾಯಿ ನೋಟು ನಾವು ನೋಡ್ತೀವಿ. ಅಂಥ ಕಾಲ ಈಗ ಬಂದಿದೆ. ಇಂಥ ಕಾಲವನ್ನು ನಾವು ಬಳಸ್ಕೊಂಡು ನಾವೆಲ್ಲ ಜ್ಞಾನವಂತರಾಗಬೇಕು. ಸದ್ಭಕ್ತರು ನಾವೆಲ್ಲರೂ ಚಿಂತನೆಯನ್ನ ಒಳ್ಳೊಳ್ಳೆ ಮನಸ್ಸಿನಿಂದ ಒಳ್ಳೆ ಚಿಂತನೆಯನ್ನ ಮಾಡಬೇಕು. ಇವತ್ತು ಒಳ್ಳೆ ಚಿಂತನೆ ಇರೋದಕ್ಕೆ ಈ ದೇವಸ್ಥಾನ ಕಟ್ಟಿದ್ರಿ. ನೀವೆಲ್ಲ ಮಾರ್ಗದರ್ಶಕರಾದ್ರಿ ಮಕ್ಕಳಿಗೆ. ಆ ಮಕ್ಕಳೆಲ್ಲ ಏನು ಮಾಡಿದ್ರೆ ಮುಂದೆ ಇದನ್ನ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕಂತ ಹೇಳಿ ಅವರೆಲ್ಲ ನಿಮ್ಮ ಚಿಂತನೆ ವಿದ್ಯಾವಂತರಾಗ್ತಾರೆ. ಅವಾಗ ಬಂದು ಇದಕ್ಕೆಲ್ಲ ಸ್ವಾಮಿಗೆ ಸೇವೆಯನ್ನ ಮಾಡ್ತಕ್ಕಂಥ ಸದ್ಭಕ್ತರು ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ. ಇದು ಇಷ್ಟಕ್ಕೆ ಆಗ್ತಕ್ಕಂಥ ತಿಳ್ಕೊಳಕ್ ಹೋಗಬೇಡಿ. ಇದು 2ನೇ ಮೈಲಾರದ ಆಗ್ಬಿಡುತ್ತೆ. ಮೈಲಾರದಲ್ಲಿ ಯಾವ ತರ ದೇವಸ್ಥಾನ ಇದೆ ಹಂಗೆ ಎಲ್ಲವೂ ಜರುಗ್ತವೆ. ಅಂತ ಒಂದು ಶಕ್ತಿ ಇರ್ತಕ್ಕಂಥ ಜಾಗವನ್ನ ನೀವಿಲ್ಲಿ ಮೊಳಲಿಕೆರೆ ಗ್ರಾಮದವರು ಪಡೆದಿದ್ದೀರಿ. ಎಲ್ಲರಿಗೂ ಯೋಗ ಸಿಗೋದಿಲ್ಲ. ಅದಕ್ಕೋಸ್ಕರನೇ ನೀವೆಲ್ಲರೂ ಬಂದಿರತಕ್ಕಂಥದ್ದು ಎಲ್ಲರೂ ನಿಷ್ಠೆಯಿಂದ ಬಂದು ನಿನ್ನೆಯಿಂದ ಇಲ್ಲೇ ಇದ್ದು ಎಲ್ಲ ಮೈಲಾರಲಿಂಗಪ್ಪ ಗಂಗಮಾಳಮ್ಮನ್ನ ಇವತ್ತು ನಾವು ಪೂಜೆ ಪುನಸ್ಕಾರ ಮಾಡೋದಕ್ಕೆ ನಮ್ಮ ಮನೆ ದೇವ್ರನ್ನ ಕರೆ ತರಬೇಕು ಅಂತ ಹೇಳಿ ಕರೆ ತಂದಿದ್ದೀರಿ. ಬಹಳ ಸಂತೋಷ ನಮಗೆ. ನಮ್ಗೆ ಎಷ್ಟೇ ಒತ್ತಡ ಇದ್ರೋದು ಮೊಳಲಿಕೆರೆ ಗ್ರಾಮ ಅಂದ್ರೆ ಅಷ್ಟು ಪ್ರೀತಿ ನಮಗೆ. ಅಲ್ಲಿ ಸದ್ಭಕ್ತರು ಕಾಯ್ತಾ ಇದ್ದಾರೆ. ಪಾಪ ಏನ್ ಹೇಳೋದಪ್ಪ ಏನು ಅಂತ ನಾನು ಸ್ವಲ್ಪ ಗಾಬರಿಯಿಂದನೇ ಬಂದೆ. ಇಲ್ಲಿ ನೋಡಿದ್ರೆ ನೀವೆಲ್ಲರೂ ಶಾಂತ ಮೂರ್ತಿಗಳೇ ಇದ್ರಿ. ಯಾಕೆ ಸ್ವಾಮಿಗಳು ಹಿಂಗೆ ಮಾಡ್ಬಿಟ್ರೆ ಅಂತ ಯಾರು ಒಬ್ಬರು ಇಲ್ಲ. ಅದಕ್ಕೆ ನಾನು ಮೊದಲೇ ತಿಳಿಸಿದ್ದೆ. ಆಮೇಲೆ ನಮ್ಮ ಬಾಕಿ ಸದ್ಭಕ್ತರು ಮಂಜಣ್ಣ ಅಂತೇಳಿ ನಿನ್ನೆ ಪಾಪ ನಾವು ಇಲ್ಲದೆ ಇರೋದಕ್ಕೆ ಅವ್ರಿಗೆಲ್ಲ ಅರ್ಚಕರಿಗೆ ಪುರೋಹಿತರಿಗೆ ಎಲ್ಲ ಅವ್ರ ಮನೆ ಕರ್ಕೊಂಡು ಹೋಗಿ ನಾವೆಲ್ಲ ಅವ್ರ ಮನೆಯಲ್ಲೇ ಇರ್ತೀವಿ ಹೆಚ್ಚಾಗಿ. ಇವರೆಲ್ಲ ಜಾತ್ರೆಯಲ್ಲಿ ದಾಸೋಹ ಎಲ್ಲ ಏರ್ಪಡಿಸ್ತಾರೆ. ನಮ್ಮ ಮಡಿವಾಳ ಸಮುದಾಯದ ಸದ್ಭಕ್ತರು ಮೈಲಾರಲಿಂಗಪ್ಪನಿಗೆ ಎಷ್ಟು ಜನ ಬಂದ್ರು ಅಲ್ಲಿ ಪ್ರಸಾದ ಕೊಡ್ತಕ್ಕಂಥ ಶಕ್ತಿಯನ್ನು ಇಟ್ಕೊಂಡಿದ್ದಾರೆ. ಸುಮಾರು ಒಂದು 5-6 ಸರಿ ಭಂಡಾರ ಪೂಜೆಗೆ ದಾಸೋಹವನ್ನು ಕೊಟ್ಟಿರ್ತಕ್ಕಂಥ ಸದ್ಭಕ್ತರು. ಇವತ್ತು ಗಂಡ ಹೆಂಡತಿ ಬಟ್ಟೆ ಮಡಿವಂತಿಕೆ ಅಂತಾರಲ್ಲ, ಮಡಿವಾಳ ಒಂದು ಸೇವೆಯನ್ನ ಮಾಡ್ತಕ್ಕಂಥ ಒಂದು ಸೇವೆ ಮಾಡಿದಂತ ಇವ್ರು ಜೀವನ ಮಾಡ್ತಾ ಇದ್ದಾರೆ. ಅಂತ ಸದ್ಭಕ್ತರು ಕೋಟಿ ಗಟ್ಟಲೆ ಇರ್ತಕ್ಕಂಥ ಸದ್ಭಕ್ತರು ಕೊಡಕ್ಕೆ ಯಾರು ಮುಂದೆ ಬರಲ್ಲ. ಅಂತ ಸದ್ಭಕ್ತರು ಹೋಗಿ ಕೇಳಿದ ತಕ್ಷಣ ದಾಸೋಹ ತಗೊಂಡೋಗ್ರಿ ಅಂತಂದೇಳಿ ಒಂದ್ಸರಿ 25,000 ಕೊಟ್ಟಿದ್ದಾರೆ, ಒಂದ್ಸರಿ 50,000 ಕೊಟ್ಟಿದ್ದಾರೆ. ಆಮೇಲೆ ಮನೆ ಕರ್ಕೊಂಡು ಹೋದಾಗೆಲ್ಲ ನಾವೆಲ್ಲ ಮನೆಗೆ ಹೋಗಂತಂದ್ರೆ ನಮಗೆ ಒಂಥರ ಮುಜುಗಾರ. ಪಾಪ ಸದ್ಭಕ್ತರ ಹತ್ರ ಹೋದ್ರೆ ಅವ್ರ ಬರೇ ಕೈಯಿಂದ ಕಳ್ಸಲ್ಲ, ಮತ್ತೆ ಎಲ್ಲೋ ಏನು ಅಂತ ನಮಗೆ ಗಾಬರಿ ಆಗುತ್ತೆ. ಆದ್ರೂ ಸದ್ಭಕ್ತರು ನಾವು ಹೋಗಿ ಭಂಡಾರ ಕೊಟ್ಟು ಬರೋಣ ಅಂತ ಹೋದಾಗ ನಮಗೆ ಕೈ ತುಂಬ ಕಾಣಿಕೆ ಕೊಟ್ಟು ಕಳಿಸ್ತಾರೆ. ಆ ಪುಣ್ಯಾತ್ಮರು ಇವತ್ತು ಇಲ್ಲಿ ಸದ್ಭಕ್ತರಾಗಿ ಬಂದಿದ್ದಾರೆ. ಅಲ್ಲಿ ಮೈಲಾರಕ್ಕೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಸದ್ಭಕ್ತರು ಕೂಡ ನೀವೆಲ್ಲ ಪುಣ್ಯವಂತರು, ಧನ್ಯವಂತರು. ಇವತ್ತು ನೀವೇನು ಗೊರವೈಗಳು ಇಲ್ಲೆಲ್ಲ ಸೇವೆ ಮಾಡಿ ಜೋಡಿ ಸೇವೆಯನ್ನ ಮಾಡಿ, ಅದರಲ್ಲೂ ಇಲ್ಲಿ ಇಂಥ ಸಣ್ಣ ಜಾಗದಲ್ಲೂ ಕೂಡ ಸಣ್ಣ ದೇವಸ್ಥಾನ ಅನ್ನಂಗೆ ಅಲ್ಲಿ 2ನೇ ಮೈಲಾರ ಅಂತ ಹೇಳ್ಬಿಟ್ಟಿದ್ದೀವಿ. ಇಲ್ಲಿ ದಾಸೋಹ ಕೂಡ ಮಾಡಿದ್ದೀವಿ. ಆ ದಾಸೋಹ ಮಾಡಿರ್ತಕ್ಕಂಥ ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಳ್ಳೇದಾಗ್ಲಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಳ್ಳೇದಾಗ್ಲಿ.
ಇದಕ್ಕೇನು ದೇಣಿಗೆ ಕೊಟ್ಟಿದ್ದಾರೆ. ಹೆಚ್ಚು ಕೊಟ್ಟಿರೋರಿಗೆ ಇನ್ನೂ ಹೆಚ್ಚು ಕೊಡುವಂಥ ಶಕ್ತಿ ಕೊಡಲಿ, ಸ್ವಲ್ಪ ಕೊಟ್ಟಿರೋದಕ್ಕೆ ಜಾಸ್ತಿ ಕೊಡುವಂಥ ಶಕ್ತಿ ಕೊಡಲಿ. ಏನು ಕೊಡದೇ ಇರೋರಪ್ಪ ಅಂತಂದಾಗ ಅವ್ರಿಗೆ ಕೊಡೋ ಅಂಥದ್ದು ಮನಸ್ಸನ್ನ ಭಗವಂತ ಅವ್ರಿಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಆಮೇಲೆ ಈ ಕಡೆ ಬಂದಾಗೆಲ್ಲ ನಾವು ಬಂದು 1 ಗಂಟೆ ಕುತ್ಕೊಂಡು ಹೋಗುವಂಥ ದೇವಸ್ಥಾನ ಇದೆ, ಅಷ್ಟು ಪ್ರಶಾಂತವಾಗಿದೆ. ಇದು ಒಂಥರ ನೋಡಿದ್ರೆ ಹೊರನಾಡು ನೋಡಿದಂಗೆ ಆಗುತ್ತೆ, ಚಿಕ್ಕ ಹೊರನಾಡು ಇಲ್ಲ, ಹೊರನಾಡು ಅದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲಿ ಯಾವಾಗಲೂ ಧ್ಯಾನ ಮಾಡೋದಕ್ಕೆ, ಜಪ ಮಾಡೋದಕ್ಕೆ ನಮಗೆಲ್ಲ ಅನುಕೂಲ ಇದೆ. ಇಲ್ಲೇ ನೀರು ಎಲ್ಲ ತೋಟ ಇದೆ, ಒಳ್ಳೆ ಅಡಿಗೆ ರೊಟ್ಟಿ ಬುತ್ತಿ ಕಡೆಗೆ ಬಂದ್ಬಿಟ್ರೆ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾವು ಕುಟುಂಬ ಸಮೇತ ಒಂದ್ಸರಿ ಬಂದು ಇಲ್ಲೇ ಎಲ್ಲ ಊಟ ಮಾಡ್ಕೊಂಡು ಹೋಗ್ತೀವಿ. ಈ ಜಾಗ ಕೊಟ್ಟಂತ ಸದ್ಭಕ್ತರಿಗೂ ಒಳ್ಳೇದಾಗ್ಲಿ, ಅದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಳ್ಳೇದಾಗ್ಲಿ. ನಮಗೆ ಮೈಲಾರಲಿಂಗ ಹತ್ರ 24 ಗಂಟೆ ಇರ್ತೀವಿ. ನೋಡಿ ಅವ್ರ ಹೆಸರೇನು? ಬರ್ರಿ ನೋಡಿ, ಯಜಮಾನ್ರ ಚಂದ್ರಣ್ಣರು, ಅವರು ಮಕ್ಕಳು, ಅವರು ಮೊಮ್ಮಕ್ಕಳು, ಅವರು ವಂಶಸ್ಥರು ಎಲ್ಲರೂ ಸೇರಿ ಮೈಲಾರಲಿಂಗರಿಗೆ ಜಾಗ ಇರ್ಲಿ ಅಂತ ಕೊಟ್ಟಿದಾರಲ್ಲ, ಅವರೆಲ್ಲ ಕೊಟ್ಟರು ಅಂತ ಹೇಳ್ತಾರೆ. ಈಗ ನಮ್ದಲ್ಲ ಜಾಗ. ನಿನ್ನೆ ಲೇ ಯಾರೊಂದಕ್ಕೆ ಹೋಗ್ಬೇಡ್ರಿ, ನನ್ನೊಂದ ಮರ ಕಡ್ಕಡ್ರಿ, ಅಡಿಕೆ ಮರ ಕಡ್ಕಡ್ರಿ, ಗರೆ ಕಡ್ಕಡ್ರಿ, ಮರನೇ ಕಡ್ಕಡ್ರಿ. ಎಲ್ಲ ಐತಲ್ಲ ಮೈಲಾರಲಿಂಗಪ್ಪನಿಗೆ ಯಾರು ಸದ್ಭಕ್ತರು ಮರನೇ ಕಡ್ಕಡ್ರಿ ಅಂತ ಅಂತಾರೆ. ಅವರಿಗೆ ಮೈಲಾರಲಿಂಗಪ್ಪ ಈಗ ಗೊತ್ತಾಗಲ್ರಿ, ಅವ್ರ ಮಕ್ಕಳ ಕಾಲಕ್ಕೆ ಎಲ್ಲದೂ ಗೊತ್ತಾಗಲ್ಲ. ಇವರಿಗೆ ಮೈಲಾರಲಿಂಗೇಶ್ವರ ಆರೋಗ್ಯ ಕೊಡ್ತಾರ, ಎಂಬಂದ್ರೆ ಅವ್ರ ಶತಾಯುಷಿಗಳಾಗಿರ್ತಾರೆ. 100 ವರ್ಷಗಳ ಕಾಲ ಈ ಸೇವೆ ಮಾಡುವಂತ ಆರೋಗ್ಯ ಭಾಗ್ಯವನ್ನು ಅವರಿಗೆ ಮೈಲಾರಲಿಂಗೇಶ್ವರ ಕೊಡ್ತಾರೆ. ಇವತ್ತು ನಿಮ್ಮೆಲ್ಲರ ಪರವಾಗಿ ಕೂಡ ಈ ದಾನವನ್ನು ಮಾಡತಕ್ಕಂಥ, ಉದಾರ ಮಾಡತಕ್ಕಂಥ ಚಂದ್ರಣ್ಣರಿಗೆ ಆಮೇಲೆ ನಿಮ್ಮ ಪರವಾಗಿ ಆಶೀರ್ವಾದವನ್ನು ಮಾಡಿ ಶಾಲಾಗ್ತದೆ. ಸತ್ಯ ಹಂಗೆ ಪೂರ್ಣ ಜವಾಬ್ದಾರಿ ಮಳಲ್ಕೆರೆ ಸತೀಶಣ್ಣರು ಇಲ್ಲೇ ದೇವಸ್ಥಾನಕ್ಕೆ ನಿರಂತರವಾಗಿ ಸೇವೆ ಮಾಡ್ತಕ್ಕಂಥವ್ರು, ಇದು ಸೇವೆ ಮಾಡುವಂಥ ಶಕ್ತಿ. ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಮಂಗಳವಾಗಲಿ. ಇಲ್ಲಿ ಬಂದಿರ್ತಕ್ಕಂಥ ಸಕಲ ಶ್ರೇಷ್ಠ ಸದ್ಭಕ್ತರಿಗೂ ಮೈಲಾರಲಿಂಗೇಶ್ವರ ಆಯು ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ. ನಿಮ್ಮೆಲ್ಲರಿಗೂ ಮುಖ್ಯವಾಗಿ ಮಳೆಯನ್ನು ಚೆನ್ನಾಗಿ ಕೊಡಲಿ. ಮಳೆ ಬೆಳೆ ರೈತಾಪಿ ವರ್ಗದವರ ನಮ್ಮ ಮಕ್ಕಳು, ನಿಮಗೆಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಸಮೃದ್ಧಿಯಾಗಿ ನಿಮಗೆಲ್ಲರಿಗೂ ಸನ್ಮಂಗಳ ಉಂಟಾಗಲಿ ಅಂತ ಈ ಶುಭ ದಿನದಲ್ಲಿ ಪ್ರತಿಷ್ಠಾಪನೆಗೆ ಸ್ವಾಮೀಜಿಯವರು ಎಷ್ಟೇ ಕೆಲಸ ತಾಪತ್ರೆಗಳು ಬಿಡುವು ಮಾಡಿಕೊಂಡು ಇಲ್ಲಿಗೆ ಬಂದ್ಬಿಟ್ಟು ನಮಗೆ ಎಲ್ಲರಿಗೂ ಪ್ರತಿಷ್ಠಾಪನೆ ಲಿಂಗಪ್ಪ ಮತ್ತು ಗಂಗಮಾರಮ್ಮರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಭಕ್ತರು ಏನು ಉದಾರವಾಗಿ ದಾನ ಮಾಡಿದಾರ ಅವರೆಲ್ಲರಿಗೂ ಸಹ ಅವರು ಸಮರ್ಪಣೆಯನ್ನು ಮಾಡಿದರು. ಈ ಎಲ್ಲ ನೈಟ್ ಎಲ್ಲ ಹೋಮ ಮಾಡಿದ್ದಾರೆ, ಕುಂಭಾಭಿಷೇಕನೂ ಮಾಡಿದ್ದಾರೆ. ನೋಡಿ ಆಂಜನೇಯ ದೇವ್ರು ಬಂದಿದೆ, ಇಲ್ಲಿ 2 ದೇವ್ರು ಬಂದಿದೆ. ಆಮೇಲೆ ಊಟಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಸೈಡ್ ಹಿಂದ್ಗಡೆ ಪಾತ್ರೆ ಕಾಣ್ತಿದೆಯಲ್ಲ, ಅಲ್ಲಿ ನೋಡಿ ಅದು ದೇವ್ರ ಸ್ಥಾನ.
ನಮ್ಮ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಥ್ಯಾಂಕ್ ಯು ಶಾಂತ ಯೂಟ್ಯೂಬ್ ಚಾನಲ್ಗೆ.